5-6 ವರ್ಷ ಹಿಂದೆ ಮದುವೆ ಹಾಕೊಂಡು ಹೋದವ್ರದ್ದು ಪರಿಸ್ಥಿತಿ ಹೇಗೆ ನಾಯಿ ಕೊಟ್ರು ಬೇಡ, ತೋಡೆ ಮಂದಿ ಹೇಳ್ತಿದ್ದದ್ದು. ಯಾಕಂದರೆ ಆವಾಗ ಇವ್ರು ಮದುವೆ ಆಗ್ಬೇಕಾದ್ರೆ ಬಳಿ ಮತ್ತು ಉಂಗುರ, ಬ್ರೇಸ್ಲೈಟು, ಚೈನಾ ಎಲ್ಲ ಸಂಬಂಧಿಕರು ಹಾಕಿರ್ತಿರೋ. ಅಂದರೆ ಹಾಕೋದು ಇರ್ತಿದ್ದಲ್ಲ ಕಡೆ ಅವ್ರದ್ದು ಮದುವೆ ಆಗ್ಬೇಕಾದ್ರೆ ಇವ್ರು ಹಾಕೋದು. ಆವಾಗ ಇವ್ರು ಪಾಪ ಹಾಕೊಂಡು ಹೋದರು. ಆವಾಗ ಚಿನ್ನದ ರೇಟ್ ಇಟ್ಟಿತ್ತು 25,000 ರೂಪಾಯಿ ಇತ್ತು. ಹೇಗೆ ಅವ್ರ ಮದುವೆ ಸ್ಟಾರ್ಟ್ ಆಗಿದೆ. ಈಗಿನ ರೇಟ್ ಇಟ್ಟು ಚಿನ್ನದ್ದು 1,20,000. ಅವ್ರು ಹಾಕೋದು 25,000 ರೂಪಾಯಿಗೆ ಒಂದು ತೊಲಿಗೆ. ಹೇಗೆ ಒಂದು ತೊಲಿಗೆ 1,20,000. ಅವ್ರು ಕೊಡೋದು ಚಿನ್ನ ಆದರೂ ಮಾರ್ಕೊಂಡವರು ಇವ್ರಿಗೆ ಹಾಕುವ ಅಂದೇ ಆದರೆ ಅದು ಹಾಕೋದು ಒಂದು 2-3 ತಿಂಗಳಿಗೆ ಅಡವಿಗೆ ಇಟ್ಕೊಂಡು ಹೋಯ್ದೆ ಅವರಿಗೆ. ಇವ್ರ ಕೈಯಲ್ಲಿ ಏನಿಲ್ಲ, ತಗೊಬರೋ ಪರಿಸ್ಥಿತಿನೂ ಇಲ್ಲ. ಇವ್ರಿಗೆ ಹಾಕೊಡ್ಬೇಕಲ್ಲ, ಎಲ್ಲರೂ ಮರ್ಯಾದೆ ಹೋಗ್ತಿದ, ದುಡ್ಡು ತರೋದರಿ ಇಲ್ಲಿಂದೆ. ದೀಪಾವಳಿ ಬಂತು, ಆ ಹಬ್ಬ ಬಂತು, ಈ ಹಬ್ಬ ಬಂದಿಗೆ ಒಂದು ಪೈಸನೂ ಕೈಲಿಲ್ಲ. ಸಾಲ ಮಾಡ್ಕೊಂಡು ದೀಪಾವಳಿ ಮಾಡ್ರಿ ಎಷ್ಟೋ ಜನ. ಇದು ಮದುವೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ತಲೆ ಮೇಲೆ ಕೈ ತಗೊಳ್ಳೋದೇ, ಮಾರೋಕೆ ಏನಿಲ್ಲ. ಅವ್ರು ಹಾಕೋ ಚಿನ್ನೆಲ್ಲ ಮಾರ್ಕತ್ತಿಂದ ಸಾಲ ಮಾಡೋದು, ಸಂಘ ಸಾಲ ಹಂಗಿತ್ತ ತುಂಬಲ್ಲ. ಬ್ಯಾಂಕಿನ ಸಾಲ ಅಂತ ನೋಟಿಸ್ ಬರ್ತೇವೆ ಮನೆಗೆ. ಇಂಥದ್ರಲ್ಲಿ ಇವ್ರು ಮದುವೆ ಸ್ಟಾರ್ಟ್ ಆಗಿದೆ. ಚಿನ್ನ ಇಲ್ಲಿಂದೇ ಮಾಡುದು. ಬೊಬ್ಬೆ ಹಾಕ ಏನು ಪ್ರಯೋಜನ? ಬೊಬ್ಬೆ ಹಾಕೋ ಪ್ರಯೋಜನ ಇಲ್ಲ. ಬ್ಯಾಂಕಲ್ಲಾರು ಮಾಡ್ರಿ, ಇಲ್ಲ ಹಾಳು ಬಿದ್ದು ಸಂಘದಲ್ಲಾರು ಸಾಲ ಮಾಡ್ರಿ. ಚಿನ್ನ ಮಾಡ್ಕ ಅವ್ರಿಗೆ ಹಾಕ್ರಿ. ಹಾಕ ನಿಮ್ಮ ಮರ್ಯಾದೆ ಉಳಿಸ್ಕೊಳ್ರಿ. ಬಾಯ್ ಟಾಟಾ.